ದುರಸ್ತಿ ಮಾಡುವಂಥ ವೇಳೆ ಮೈಸೂರು ಮಹಾರಾಣಿ ಕಾಲೇಜು ಕಟ್ಟಡ ಕುಸಿತಗೊಂಡಿದೆ. ಕಟ್ಟಡದ ಅವಶೇಷಗಳಡಿ ಓರ್ವ ಕಾರ್ಮಿಕ ಸಿಲುಕಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪಾರಂಪರಿಕವಾದಂತಹ ಮೈಸೂರಿನ ಮಹಾರಾಣಿ ಕಾಲೇಜು ಕಟ್ಟಡ ಕುಸಿದು ಹೋಗಿಬಿಟ್ಟಿದೆ. ಸದ್ಯ ಕಟ್ಟಡದ ಅವಶೇಷಗಳಡಿಯಲ್ಲಿ ಓರ್ವ ಕಾರ್ಮಿಕ ಸಿಕ್ಕಾಕೊಂಡಿದ್ದಾನೆ. ಇಂದು ಕಟ್ಟಡದ ಕಿಟಕಿಗಳನ್ನು ತೆಗೆದುಹಾಕುವಂತಹ ವೇಳೆ ಈ ಅವಘಡ ನಡೆದಿದೆ. ಸದ್ದಾಂ ಗೌಸಿಯಾ ನಗರದ ನಿವಾಸಿಯಾಗಿದ್ದಾನೆ ಕಾರ್ಮಿಕ. ಅಗ್ನಿಶಾಮಕ ದಳ ಜೆಸಿಬಿ ಯಂತ್ರಗಳಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. ಅಂದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ. ಹೊಸ ಕಾಲೇಜು ನಿರ್ಮಾಣ ಮಾಡಬೇಕು ಅಂತೇಳಿ ಅನುದಾನ ಬಿಡುಗಡೆ ಮಾಡಿದಾರಲ್ವಾ, ಹಾಗಾಗಿ ಹಳೆ ಕಟ್ಟಡವನ್ನು ಈಗ ನೆಲಸಮಗೊಳಿಸ್ತಾ ಇದ್ರು. ಆ ಸಾಮಗ್ರಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜೋಡಣೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಿಟಕಿಗಳನ್ನು ತೆಗಿತಾ ಇದ್ರು. ಆ ವೇಳೆಯಲ್ಲಿ ಏಕಾಏಕಿ ಕಟ್ಟಡವೇ ಕಂಪ್ಲೀಟ್ ಕುಸಿದು ಬಿದ್ದಿದೆ. 3 ಜನ ಕಾರ್ಮಿಕರ ಪೈಕಿ 2 ಬಂದು ಹೊರಗಡೆ ಬಂದು ಪ್ರಾಣ ಉಳಿಸ್ಕೊಂಡಿದ್ದಾರೆ. ಇನ್ನೊಬ್ಬ ಕಾರ್ಮಿಕ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗ ಆತನನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೆಸಿಬಿಯನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಬಹಳ ಹಳೆಯ 100 ವರ್ಷಗಳ ಹಳೆಯ ಕಟ್ಟಡ ಇದು. ರಾಜ ಮಹಾರಾಜರ ಕಾಲದಲ್ಲಿ ಸ್ಥಾಪಿತ ಆಗಿದ್ದು. ಬಟ್ ಈಗ ಹೊಸದಾಗಿ ಕಾಲೇಜ್ ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ. ದುರಸ್ತಿ ಕಾರ್ಯ ನಡೀತಾ ಇತ್ತು. ಬಟ್ ಇಲ್ಲಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ, ಅಲ್ಲಿ ಕಾರ್ಮಿಕರನ್ನ ಹೇಗೆ ಅವರು ಅಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ಅವ್ರು ಕೊಟ್ಟಿದ್ರಾ ಇಲ್ವಾ, ಯಾವ ರೀತಿಯಾಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಸದ್ಯಕ್ಕೆ ನಡೀತಾ ಇದೆ, ಅಲ್ಲಿ ಹೇಗೆ ಆ ಹಳೆಯ ಕಟ್ಟಡವನ್ನು ಇವರು ನೆಲಸಮ ಮಾಡ್ತಾಯಿದ್ರು, ಯಂತ್ರೋಪಕರಣ ಬಳಸ್ತಾ ಇರಲಿಲ್ವಾ, ಅಲ್ಲಿ ಕಾರ್ಮಿಕರೇ ಒಳಗಡೆ ನುಗ್ಗಿ ಆ ಕಿಟಕಿಗಳನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ. ಹಾಗಾಗಿ ಒಂದು 3-4 ಜನ ಕಾರ್ಮಿಕರಿದ್ದರು. ಬಹಳಷ್ಟು ಸಂಖ್ಯೆಯ ಕಾರ್ಮಿಕರಿದ್ದರೆ ಇನ್ನೂ ದೊಡ್ಡ ಅನಾಹುತ ಆಗುವಂತಹ ಸಾಧ್ಯತೆಗಳಿತ್ತು. ಈಗ ಕಾರ್ಮಿಕ ಒಳಗಡೆ ಸಿಕ್ಕಾಕೊಂಡಿದ್ದಾನೆ. ಜೆಸಿಬಿ ಮೂಲಕ ರಕ್ಷಣಾ ಕಾರ್ಯಾಚರಣೆ ಈಗ ಭರದಿಂದ ಸಾಗಿದೆ. ಇಲ್ಲಿ ಮಹಾರಾಣೀಸ್ ಕಾಲೇಜ್ನ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿ ಅದನ್ನು ಡಿಸ್ಮೆಂಟ್ಲಿಂಗ್ ಮಾಡಿ ಹೊಸದಾಗಿ ಬಿಲ್ಡಿಂಗ್ನ ಕಟ್ಟಿಸುವಂಥ ಕೆಲಸಕ್ಕೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪೂಜೆ ಮಾಡಿದರು. 4 ದಿವಸದಿಂದ ಕೆಲಸ ಶುರುವಾಗಿತ್ತು ಇಲ್ಲಿ. ಅದನ್ನು ಅಲ್ಲಿದ್ದಂಥ ಏನು ಲ್ಯಾಬ್ಗೆ ಸಂಬಂಧಪಟ್ಟಂಥ ಸೈನ್ಸ್ ಕಾಲೇಜಿಗೆ ಸಂಬಂಧಪಟ್ಟಂಥ ಎಕ್ವಿಪ್ಮೆಂಟ್ಸ್ಗಳೆಲ್ಲನೂ ಎತ್ತಬೇಕಾದ್ರೆ ಮತ್ತು ಒಂದು ಕಡೆಯಿಂದ ಅವರು ಡೆಮಾಲಿಷನ್ಗೆ ಎಲ್ಲ ರೆಡಿ ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗೇ ತಾರಿಸಿ ಮೇಲ್ಗಡೆ ತಾರಿಸಿ ಕುಸಿದು ಬಿದ್ದಿದೆ. ಈಗ 3 ವರ್ಷದ ಹಿಂದೆ ಬಿದ್ದಿತ್ತು ಅಲ್ಲಿ. ಹಾಗಾಗಿ ಅಲ್ಲಿ ಯಾರೇ ವಿದ್ಯಾರ್ಥಿನಿಯರಾಗಲಿ ಮೇಸ್ಟ್ರುಗಳಾಗಲಿ ಯಾರನ್ನೂ ಅಲ್ಲಿ ಹೋಗ್ತಾ ಇರಲಿಲ್ಲ. ಅದನ್ನು ನಿಷ್ಕ್ರಿಯವಾಗಿ ಇಟ್ಟಿದ್ರು ಆ ರೂಮ್ಗಳನ್ನ. ಅದನ್ನು ಹೊಸದಾಗಿ ಕಟ್ಟಿಸುವಂಥದ್ದಕ್ಕೆ ಈಗಾಗಲೇ ವರ್ಕ್ ಆರ್ಡರ್ ಆಗಿತ್ತು. ಸ್ಟಾರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ಚಂದ್ರು ಅಂತ ಅಂದ್ಬಿಟ್ಟು ಅವರು ಕಾಂಟ್ರಾಕ್ಟ್ರು ಅವ್ರ ಕೆಲಸವನ್ನು ಶುರು ಮಾಡಿದರು 4 ದಿವಸದಿಂದ. ಇವತ್ತು 14 ಜನ ಒಟ್ಟಿಗೆ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ತಾರಸಿ ಕುಸಿದ್ರಿಂದ 13 ಜನ ಏನು ಲೇಬರ್ಸ್ಗಳು ಅವ್ರು ಈಚೆ ಕಡೆಗೆ ಬಂದಿದ್ದಾರೆ. ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಗೌಸಿಯಾನಗರ, ಮೈಸೂರು ನಗರದ ಗೌಸಿಯಾನಗರದ ಸದಾಮ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು, ಅವರು ಅಲ್ಲಿ ಒಳಗಡೆ ಸಿಗಾಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಹೊಸ ಬಿಲ್ಡಿಂಗ್ ನಿರ್ಮಾಣ ಕಾಮಗಾರಿ ಸರ್ಕಾರದಿಂದ ಮಂಜೂರಾಗಿತ್ತು. ಅದರ ಕಾರಣ ಇದು ಹಳೆಯದೇನು ಬಿಲ್ಡಿಂಗ್ ಶಿಥಿಲಗೊಂಡಿದ್ದ ಬಿಲ್ಡಿಂಗ್ ಒಂದು ಡೆಮಾಲಿಷನ್ ಕಾರ್ಯ ನಡೀತಾ ಇತ್ತು. ಇಲ್ಲಿ ನಮ್ಮ ಒಂದು ಕಾಂಟ್ರಾಕ್ಟರ್ ವತಿಯಿಂದ, ನಮ್ಮ KHB ವತಿಯಿಂದ ಕಾಮಗಾರಿ ಕೈಗೊಳ್ಳುತ್ತಾ ಇದೆ. ಅದು ಡೆಮಾಲಿಷನ್ ಮಾಡಬೇಕಾದ್ರೆ ಆಕ್ಸಿಡೆಂಟಲ್ ಆಗಿ ಅಲ್ಲಿ ಒಂದು 14 ಲೇಬರ್ ಕೆಲಸ ಮಾಡಬೇಕಾದ್ರೆ ಅದು ಬಿಲ್ಡಿಂಗ್ ಏನಿದೆ ಶಿಥಿಲವಾಗಿರೋ ಕಾರಣ ಅದು ಸ್ವಲ್ಪ ಕೊಲ್ಯಾಪ್ಸ್ ಆಗಿದೆ. ಅದರಲ್ಲಿ 13 ಲೇಬರ್ ಅದು ಕೊಲ್ಯಾಪ್ಸ್ ಆಗೋದು ನೋಡಿ ಸೇಫಾಗಿ ಹೊರಗೆ ಬಂದಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಒಬ್ಬರು ಅಲ್ಲಿ ಕೆಲಸ ಮಾಡುತ್ತಿರುವ ಒಂದು ಲೇಬರ್ ಒಳಗೆ ಆ ಡೆಬ್ರಿಸ್ ತೆಳಗೆ ಸಿಗಾಕೊಂಡಿರೋ ಒಂದು ಮಾಹಿತಿ ಇದೆ. ಸೊ ಅದರ ಸಲುವಾಗಿ ಈಗ ನಮ್ಮ ಕಂಪ್ಲೀಟ್ ಮೈಸೂರು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆ, ಫೈರ್ ಇಲಾಖೆ ಎಲ್ಲರೂ ಸಹ ಇಲ್ಲಿ ಈಗ ಅವ್ರನ್ನ ಡೆಬ್ರಿಸ್ನ ತೆಗೆದು ಏನು ಸಿಗಾಕೊಂಡಿರೋರನ್ನ ಒಂದು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಸಂಪೂರ್ಣ ಪ್ರಯತ್ನ ಮಾಡಲಾಗುತ್ತಿದೆ.
ಈಗ ಬೇರೆ ಕಾರ್ಮಿಕರಿಗೆ ಯಾವುದೇ ರೀತಿ ಇಲ್ಲ, ಅವರೊಬ್ಬರೇ ಸ್ಟಕ್ ಆಗಿದ್ದಾರೆ, ಉಳಿದವರೆಲ್ಲ ಅದು ಬೀಳೋದು ನೋಡಿ ಹೊರಗೆ ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಪಾರಂಪರಿಕ ಕಾಲೇಜಿದು, ಮಹಾರಾಣಿ ಕಾಲೇಜು ಅಲ್ಲ, ಶತಮಾನಗಳ ಒಂದು ಇತಿಹಾಸ ಇದೆ, ಹಳೇದಾಗಿದೆ, ಇವತ್ತು ನಾಳೆ ಬೀಳೋ ಥರ ಇತ್ತು. ಬಟ್ ಅಲ್ಲಿ ಜಾಗೃತರ ಕಾರ್ಮಿಕರು ಕೆಲಸ ಮಾಡಬೇಕಾಗಿತ್ತು. ಗುತ್ತಿಗೆದಾರನ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆಯಾ? ಸದ್ಯಕ್ಕೆ ಆ ಕಾರ್ಮಿಕನ ಪತ್ತೆ ಕಾರ್ಯ ಹೇಗೆ ನಡೀತಾ ಇದೆ? ಪ್ರಭು, ಇಲ್ಲಿ ಮುಖ್ಯವಾಗಿ ಹೆರಿಟೇಜ್ ಬಿಲ್ಡಿಂಗ್ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನ ಹೊಸದಾಗಿ ಕಟ್ಟಲಿಕ್ಕೆ ಅವಕಾಶ ಇರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಕಟ್ಟಡವನ್ನು ಉಳಿಸಿಕೊಂಡು ಅದನ್ನ ಮೇಂಟೈನ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಬೇಕಾಗಿರುತ್ತೆ. ಯಾಕಂತೇಳಿದ್ರೆ ಕಳೆದ 3-4 ವರ್ಷಗಳ ಹಿಂದೆಯೂ ಕೂಡ ಇಲ್ಲಿಯೇ, ಅಂದ್ರೆ ಮಹಾರಾಣಿ ಕಾಲೇಜ್ ಏನಿದೆ, ಈ ಒಂದು ಕಾಲೇಜಿನ ಕಟ್ಟಡವೇ ಕುಸಿದು ಬಿದ್ದಂತಹ ಒಂದು ಘಟನೆ ನಡೆಯಿತು. ಆ ಒಂದು ಕೂಡ ಇದ್ದಂತಹ ಅಲ್ಲಿ ಇದ್ದಂತಹ ಪ್ರಾಧ್ಯಾಪಕರುಗಳು ಎಲ್ಲರೂ ಕೂಡ ಮಕ್ಕಳನ್ನ ಹೊರಕಳಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಯಾಕೆಂದ್ರೆ ಆ ಒಂದು ಬಿಲ್ಡಿಂಗ್ ಬೀಳುತ್ತೆ ಅನ್ನೋ ಒಂದು ಮುನ್ಸೂಚನೆ ಅವರು ಗೊತ್ತಾದ ತಕ್ಷಣ ಸ್ವಲ್ಪ ಭಾರಿ ಅನಾಹುತವನ್ನ ತಪ್ಪಿಸಿದ್ರು. ಆದ್ರೆ ಅದೇ ಬಿಲ್ಡಿಂಗ್ ಅನ್ನ ಈಗ ನವೀಕರಣ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಏನು ಕಿಟಕಿಯನ್ನು ಕ್ಲೋಸ್ ಓಕೆ ಥ್ಯಾಂಕ್ ಯು ಪುನೀತ್. ನೋಡಿ, ಈಗ ಅಲ್ಲಿ ಗುತ್ತಿಗೆದಾರ ಏನಿದ್ದಾರೆ ಅವರ ಒಂದು ಬೇಜವಾಬ್ದಾರಿ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಬಹಳ ಹಳೆಯ ಕಾಲೇಜ್ ರೀ, ಅಲ್ಲಿ ಯಾರು ಅಲ್ಲಿ ಶಿಕ್ಷಕರು, ಅಲ್ಲಿ ವಿದ್ಯಾರ್ಥಿಗಳು ಯಾರು ಇರಲಿಲ್ಲ. ಭಾಳ ದಿನಗಳಿಂದ ಅದು ಹಾಗೇ ಇತ್ತು ಒಂದು ರೀತಿ. ಈಗ ಸಿದ್ದರಾಮಯ್ಯನವರು ಅನುದಾನವನ್ನು ಮಂಜೂರು ಮಾಡಿದ್ರು, ಹೊಸ ಕಟ್ಟಡ ಆಗ್ತಾ ಇತ್ತು, ಅದಕ್ಕೆ ಇದನ್ನು ದುರಸ್ತಿ ಅಂದರೆ ಇದನ್ನು ಕೆಡುತ್ತಾ ಇದ್ದರು. ಅಲ್ಲಿ ಎಲ್ಲ ಲ್ಯಾಬ್ಗಳಲ್ಲಿದ್ದಂತಹ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿದರು. ಕಿಟಕಿಗಳನ್ನು ಇನ್ನೇನು ತೆಗಿಬೇಕು ಅನ್ನೋಷ್ಟರಲ್ಲಿ ಮೇಲಿಂದ ಕಂಪ್ಲೀಟಾಗಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬೀಳೋಕ್ಕೆ ಶುರುವಾಗಿದೆ. ಅಂದರೆ ಗೋಡೆನೇ ಅಲ್ಲಿ ಕುಸಿದ್ಬಿಟ್ಟಿದೆ. 14 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರಂತೆ. 13 ಜನ ಅವರು ಬೇಗನೆ ಹೊರಗಡೆ ಓಡಿ ಬಂದು ಜೀವ ಉಳಿಸ್ಕೊಂಡಿದ್ದಾರೆ. ಇನ್ನೊಬ್ಬ ಸದ್ದಾಮ್ ಅನ್ನುವಂಥ ಒಬ್ಬ ಕಾರ್ಮಿಕ ಸಿಕ್ಕಾಕೊಂಡಿದ್ದಾರೆ.